ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ K17 ಹುಡುಗ. ದಕ್ಷಿಣ ಕಾಶಿಯಿಂದ ಪ್ರಸಿದ್ಧವಾಗಿರುವ ನಮ್ಮ ಹರಿಹರೇಶ್ವರ ಟೆಂಪಲ್ಗೆ ನಾವಿವತ್ತು ಹೋಗ್ತಾ ಇದ್ದೀವಿ. ಬನ್ನಿ ನೋಡುವ ಹೇಗಿದೆ ಅಂತ. ಈ ದೇವಾಲಯವು ವಿಷ್ಣು ಮತ್ತು ಶಿವ ಇಬ್ಬರೂ ಒಂದೇ ರೂಪದಲ್ಲಿ ನೆಲೆಸಿರುವ ಅಪರೂಪದ ಕ್ಷೇತ್ರವಾಗಿದ್ದು, ಪುರಾಣಗಳ ಪ್ರಕಾರ ಗುಹಾಸುರ ಎಂಬ ರಾಕ್ಷಸನು ಬ್ರಹ್ಮನಿಂದ ಹರಿ ಅಥವಾ ಹರ ಇಬ್ಬರಲ್ಲಿ ಯಾರೊಬ್ಬರಿಂದಲೂ ತನಗೆ ಸಾವು ಬರಬಾರದೆಂದು ವರವನ್ನು ಪಡೆದಿದ್ದನು. ಅವನ ವರವನ್ನು ಮೀರಿ ಅವನನ್ನು ಸಂಹರಿಸಲು ವಿಷ್ಣು ಮತ್ತು ಶಿವ ಇಬ್ಬರೂ ಸೇರಿ ಹರಿಹರ ಎಂಬ ಏಕರೂಪವನ್ನು ತಾಳಿ ಬಂದು ಅವನನ್ನು ಸಂಹರಿಸಿದರು ಎಂಬ ಕಥೆ ಇದೆ. ಇನ್ನು ಇತಿಹಾಸ ನೋಡುವುದಾದರೆ ಕ್ರಿಸ್ತಶಕ 1223-24ರಲ್ಲಿ ಹೊಯ್ಸಳರ ರಾಜ 2ನೇ ವೀರ ನರಸಿಂಹ ದಂಡನಾಯಕನಾದ ಪೋಲ್ವಾಳ ಎಂಬುವನು ಈ ದೇವಾಲಯವನ್ನು ನಿರ್ಮಿಸಿದನು. ಇಲ್ಲಿ ಸುಮಾರು 60ಕ್ಕೂ ಹೆಚ್ಚು ಹಳೆಯ ಕನ್ನಡ ಶಾಸನಗಳು ಲಭ್ಯವಿದ್ದು, ಇವು ಆ ಕಾಲದ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಹೇಳುತ್ತವೆ. ಇನ್ನು ಗರ್ಭಗುಡಿಯಲ್ಲಿರುವ ಹರಿಹರೇಶ್ವರನ ವಿಗ್ರಹವು ಸುಮಾರು 4 ಅಡಿ ಎತ್ತರವಿದ್ದು, ವಿಗ್ರಹದ ಬಲ ಅರ್ಧ ಭಾಗವು ಶಿವನ ಆಕೃತಿಯಾಗಿದ್ದು ಮತ್ತು ಎಡ ಅರ್ಧ ಭಾಗವು ವಿಷ್ಣುವಿನ ಆಕೃತಿಯಾಗಿದೆ. ಶಿವನನ್ನು ಜಟಾಧಾರಿ ಎಂದು ಕರೆಯಲಾಗಿದೆ ಮತ್ತು ವಿಷ್ಣುವನ್ನು ಕಿರೀಟಧಾರಿ ಎಂದು ಕರೆಯಲಾಗಿದೆ. ಮತ್ತು ದೇವಾಲಯದ ಸ್ತಂಭಗಳನ್ನು ಸೋಪಾನ ಕಲ್ಲಿನಲ್ಲಿ ಕೆತ್ತನೆ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಈ ದೇವಾಲಯವು ತುಂಗಭದ್ರಾ ನದಿಯ ದಡದಲ್ಲಿದ್ದು ಅತ್ಯಂತ ಪ್ರಶಾಂತವಾದ ವಾತಾವರಣವನ್ನು ಹೊಂದಿದೆ. ಧನ್ಯವಾದಗಳು. ಮತ್ತೆ ಸಿಗುವ.